ಸರ್ಕಾರಕ್ಕೆ, ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯನವರಿಗೆ, ಪಂಚಮಸಾಲಿ ಹೋರಾಟಗಾರರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಸಂವಿಧಾನಕ್ಕೆ ಅಂದ ಸಿಎಂ ಅವರಿಗೆ, ಸಂವಿಧಾನಕ್ಕೆ ಅಂದ ಸಿಎಂ ಅವರಿಗೆ. ಬೆಂಗಳೂರಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ಇವರ ಮುಖಾಂತರ ವಿಷಯ ಸರ್ಕಾರದ ಯಾವುದೇ ಪ್ರತಿನಿಧಿಗಳಿಂದಾಗಲಿ ಅಥವಾ ಯಾವುದೇ ಸಮಾಜದ ಸ್ವತಂತ್ರ ಹೋರಾಟಗಾರರ ಮೂಲಕ ಚೆನ್ನಮ್ಮ ಪ್ರತಿಮೆ ಉದ್ಘಾಟನೆಗೊಳ್ಳಲಿ ವಿಜಯಪುರ ಜಿಲ್ಲೆಯ ಪಂಚಮಸಾಲಿಗಳ ಹಾಗೂ ಕೆಲವು ದಾನಿಗಳ ಸಹಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ವಿಜಯಪುರ ಬಸ್ ನಿಲ್ದಾಣದ ನಿರ್ಮಾಣಗೊಂಡಿದೆ. ಇದಕ್ಕೆ ಸೂಕ್ತವಾಗಿ ಬೇಕಾಗಿದ್ದ ಸ್ಥಳವನ್ನು ನೀಡಿ ಹಾಗೂ ನಮ್ಮೆಲ್ಲರ ಅಪೇಕ್ಷೆಯಂತೆ ಬಸ್ಸು ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ನಾಮಕರಣ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಈ ಮೇಲಿನ ಕಾರ್ಯಗಳಿಗೆ ಆದೇಶ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪ್ರಯತ್ನ ಮಾಡಿದ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸಮಾಜವು ಅಭಿನಂದಿಸುತ್ತದೆ. ಇದರೊಂದಿಗೆ ಜಿಲ್ಲಾ ಆಡಳಿತವು ದಿಢೀರ್ ಉದ್ಘಾಟನೆ ಸಿದ್ಧತೆ ಮಾಡಿದ ವಿಷಯ ಕೇಳಿ ಸ್ವಲ್ಪ ಬೇಸರವಾಗಿದ್ದರೂ ಸಹ ಸಂತೋಷವಾಗಿದೆ. ಆದರೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಮಂತ್ರಿಸುವ ಸುದ್ದಿ ಕೇಳಿ ನಾಡಿನ ಹಾಗೂ ಜಿಲ್ಲೆಯ ಸಮಾಜ ಬಾಂಧವರಿಗೆ ತುಂಬ ನೋವಾಗಿದೆ. ಏಕೆಂದರೆ ಕಳೆದ 5 ವರ್ಷಗಳಿಂದ ಪಂಚಮಸಾಲಿ ಬಡ ಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗಕ್ಕಾಗಿ ನಮ್ಮ ಜಗತ್ತುಗಳ ನೇತೃತ್ವದಲ್ಲಿ ನ್ಯಾಯಸಮ್ಮತ ಹೋರಾಟ ಮಾಡುತ್ತಾ ಬಂದಿರುವ ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ. ಕಳೆದ ವರ್ಷ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ಸಮಾವೇಶ ಮಾಡುವಾಗ ನಮ್ಮ ಸಾವಿರಾರು ಹೋರಾಟಗಾರರ ಮೇಲೆ ಕಾನೂನು ಬಾಹಿರವಾಗಿ ಪೊಲೀಸರ ಮೂಲಕ ಹಲ್ಲೆ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಇದುವರೆಗೆ ಸಮಾಜದ ಬೇಡಿಕೆಗೆ ಸ್ಪಂದಿಸುವ ಪ್ರಯತ್ನವೂ ಮಾಡಿಲ್ಲ ಹಾಗೂ ಅಧಿವೇಶನದಲ್ಲಿ ಹೋರಾಟಗಾರರಿಗೆ ನೋವಾಗುವ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ ಘಟನೆಯಲ್ಲಿ ಸಾವಿರಾರು ಜನರು ಕೈಕಾಲು ಮುರಿದುಕೊಂಡು ನೂರಾರು ಜನರು ಇಂದಿಗೂ ಸಾವು ಬದುಕಿನ ಮಧ್ಯೆ ನರಳುತ್ತಿದ್ದಾರೆ ಹಾಗೂ ಲಕ್ಷಾಂತರ ಜನರು ಕಣ್ಣೀರು ಹಾಕಿದ್ದಾರೆ. ಈ ಘಟನೆ ಇನ್ನೂ ನಮ್ಮ ಮನಸ್ಸಿನಿಂದ ದೂರವಾಗಿಲ್ಲ. ಪಂಚಮಸಾಲಿಗಳ ಭಾವನೆಗೆ ನೋವುಂಟು ಮಾಡಿದ ಸಿದ್ದರಾಮಯ್ಯನವರಿಂದ ಚೆನ್ನಮ್ಮ ಪ್ರತಿಮೆ ಅನಾವರಣ ಬೇಡ ಎಂದು ನಮ್ಮೆಲ್ಲರ ಒಮ್ಮತದ ಮನವಿಯಾಗಿದೆ. ಸಿದ್ದರಾಮಯ್ಯನವರು ಹೊರತುಪಡಿಸಿ ಸರ್ಕಾರದ ಯಾವುದೇ ಜನಪ್ರತಿನಿಧಿಗಳ ಅಥವಾ ಯಾವುದೇ ಸಮುದಾಯದ ಸ್ವತಂತ್ರ ಹೋರಾಟಗಾರರ ಮೂಲಕ ಮಾಡಿಸಬೇಕೆಂದು ನಮ್ಮ ವಿನಂತಿ. ನಮ್ಮ ಸಮಾಜದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಮಾರಂಭ ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ನಮ್ಮ ಭಾವನೆಗೆ ಸ್ಪಂದಿಸದಿದ್ದರೆ ಜಿಲ್ಲೆಯ ಸಮಾಜ ಬಾಂಧವರು ಕಪ್ಪು ಪಟ್ಟಿ ಧರಿಸಿ ಮೌನ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಈ ಮೂಲಕ ಈ ಮನವಿಯನ್ನು ಅರ್ಪಿಸುತ್ತೇವೆ. BM ಪಾಟೀಲ್ ದೇವರಿಪ್ರಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪಂಚಮಸಾಲಿ ಸಮಾಜ, ಬಿಜಾಪುರ. ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿ ಆಗಮಿಸುತ್ತಿದ್ದು ಅದಕ್ಕೆ ಇಡೀ ನಮ್ಮ ಪಂಚಮಸಾಲಿ ಸಮಾಜ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನಮ್ಮ ಮೇಲೆ ಆದಂಥ ಹಲ್ಲೆ ಹಾಗೂ ಪಂಚಮಸಾಲಿಗಳ ಮೇಲೆ ತುಂಬ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥ CM ಅವರಿಂದ ಅದು ಉದ್ಘಾಟನೆ ಆಗಕೂಡದು. ಅದಕ್ಕೆ ನಮ್ಮದು ಇಡೀ ಪಂಚಮಸಾಲಿ ಸಮಾಜ ವಿರೋಧದ ಸಮಾಜದ ಅನ್ಯ ಸಮಾಜ ಆಗಿರ್ಬೋದು, ಯಾವುದೇ ಸಮಾಜದವರು ಸಹಿತ ಅದನ್ನು ಉದ್ಘಾಟಿಸಲು ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಅದನ್ನು ಹೊರತುಪಡಿಸಿ ಇವತ್ತು CM ಅವರು ಏನಾದರೂ ಅದನ್ನು ಉದ್ಘಾಟನೆಗೆ ಇದು ಮಾಡಿದರೆ ನಾವು ಕಪ್ಪು ಪಟ್ಟೆ ಪ್ರದರ್ಶನ ಮಾಡ್ತೇವೆ. ನನ್ನ ಹೆಸರು ಸಂತೋಷ್ ಮುಂಜಾಣಿ, ಪಂಚಸೇನೆ ಜಿಲ್ಲಾಧ್ಯಕ್ಷ, ವಿಜಯಪುರ. ಈ ಐತಿಹಾಸಿಕ ನಗರ ವಿಜಯಪುರದ ಹಳೆಯ ಬಸ್ ನಿಲ್ದಾಣದ ಮುಂದುಗಡೆ ಏನು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಮೂರ್ತಿ ಉದ್ಘಾಟನಾ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮಲ್ಲಿ 2024ರಲ್ಲಿ ಈ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಕ್ಕಂಥ ಪಂಚಮಸಾಲಿ ಸಮಾಜದವ್ರ ಮೇಲೆ ಬೆಳಗಾವದಲ್ಲಿ ಲಾಠಿ ಚಾರ್ಜ್ ಮಾಡಿ ಮಾರಣಾಂತಿಕವಾಗಿ ಅವರು ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ಆ ಹಲ್ಲೆಗೆ ಒಳಗಪಟ್ಟಂಥವ್ರು ಇನ್ನೂವರೆಗೆ ಆ ಲಾಠಿ ಚಾರ್ಜ್ನಿಂದ ನರಳ್ತಾ ಇದ್ದಾರೆ. ಅಂಥವ್ರು ಅವರು ಮೀಸಲಾತಿ ಕೊಡೋದು ಒಂದು ಒತ್ತಾಟಿರಲಿ, ಆ ಶಾಂತ ರೀತಿ ಪ್ರತಿಭಟನೆ ಮಾಡೋರ ಮೇಲೆ ಹೊಡೆದು ಅವರು ಈ ಚೆನ್ನಮ್ಮನ ಈ ಒಂದು ವಂಶಸ್ಥರಾದಂಥ ಪಂಚಮಸಾಲಿ ಜನರನ್ನು ಇನ್ನೂ ಅವರು ಕ್ಷಮೆಯರಿ ಕೇಳಬೇಕಂದ್ರೆ ಕ್ಷಮಿಸೋದಕ್ಕೂ ಕೇಳಿಲ್ಲ, ಮೀಸಲಾತಿನೂ ಕೊಟ್ಟಿಲ್ಲ. ಅದಕ್ಕೆ ಅಂಥವ್ರಿಂದ ಈ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಅನಾವರಣ ಮಾಡೋದು ಬೇಡ ಅಂಥೇಳಿ ಇಂದ ರಾಜ್ಯದಾದಂಥ ಹಾಗೂ ವಿಜಯಪುರ ಜಿಲ್ಲೆಯಾದಂಥ ಎಲ್ಲ ತಾಲೂಕದಲ್ಲಿ ಆ ಮೂರ್ತಿಯನ್ನು ಇನ್ನುಳಿದವರು ಯಾರು ಬೇಕಾದವರು ಅದನ್ನು ಉದ್ಘಾಟನೆ ಮಾಡಲಿ. ಆದರೆ ಸಿದ್ದರಾಮಯ್ಯ ಮಾತ್ರ ಅದರದ ಮುಖ್ಯಮಂತ್ರಿ ಅದನ್ನು ಉದ್ಘಾಟನೆ ಮಾಡಬಾರ್ದಂತ ನಮ್ಮ ವಿಜಯಪುರ ಜಿಲ್ಲೆಯ ಜನತೆಯ ಅಭಿಪ್ರಾಯವಾಗಿದೆ. ಮತ್ತು ಅದಕ್ಕೆ ಅವರು ಅದನ್ನು
ಹಲ್ಲೆ ಆಗಿರ್ತಕ್ಕಂಥ ಹೋರಾಟವನ್ನು ಹಲ್ಲೆ ಮಾಡಿದ್ದಕ್ಕೆ ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ಸಹ ಅವರಿಗೆ ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಆ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಏನು ಮಾಡ್ಯಾರು ಅವು ಬಹುಮಾನ ಘೋಷಣೆ ಮಾಡಿ ಈ ಸಮಾಜವನ್ನು ಅವಹೇಳನ ಮಾಡ್ಯಾರ. ಅದಕ್ಕೆ ಅವ್ರನ್ನ ಈ ಮೂರ್ತಿ ಅನಾವರಣಕ್ಕೆ ಅವ್ರನ್ನ ಖಂಡಿಸ್ತಾ ಇದ್ದೆವು. ಈರಾನ ಶಿರಮಗೊಂಡ ಪಂಚಮಸಾಲಿ ತಾಲೂಕು ಅಧ್ಯಕ್ಷರು ಬಬಲೇಶ್ವರ್. ಜಿಲ್ಲೆಗೆ ADC ಆಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ರೌದ್ರಾಮ್ ಸಾಹೇಬರಿಗೆ ನಮ್ಮೆಲ್ಲ ಸಮಾಜದ ಬಾಂಧವರಿಂದ ಅವರಿಗೆ ಮನವಿ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಒಂದು ಪತ್ರವನ್ನು ಸರ್ಕಾರಕ್ಕೆ ಕಳಿಸಿ ಆದಷ್ಟು ಇದರ ಬಗ್ಗೆ ಶೀಘ್ರ ಒಂದು ಕ್ರಮವನ್ನು ಕೈಗೊಳ್ಬೇಕಂತ ಸ್ಪಂದಿಸಬೇಕಂತ ಅವರಲ್ಲಿ